My daddy is my hero. ಏನೋ ತಗೊಂಡ್ಬಿಟ್ಟದೆ ನಾಳೆ ಕೆಲಸ ಫಾರೆಸ್ಟ್ ಡೇ ಅಲ್ಲ ರೀ ಫಾದರ್ಸ್ ಡೇ ಫಾದರ್ ಯಪ್ಪು ಏನೋ ಇಷ್ಟ ತಗೊಂಡ್ಬಿಟ್ಟದೆ ಅಯ್ಯೋ ವಾಸ್ತಸನೆ ಕಣೆ ನಾನು ಮದುವೆ ಟೈಮ್ ತಗೊಳ್ಳೋ ಕಡೆ ಖುಷಿ ಆಯ್ತು ಈಗ Sweet to her too, fancy her to be too. ಅಭಿಮಾನ ನಿನ್ನ ರೂಟು, ಅಭಿಮಾನಿಗೆ ಸಲ್ಯೂಟು. ಮುಂದೆ ವಾಚ್ ಇದೆ ನಮ್ಮ ಅಪ್ಪಗೆ ಫಾದರ್ಸ್ ಡೇ ದಿನ ಕೊಡಿಸ್ತಾ ಇದ್ದೀನಿ. ನಾನು ಯಾವತ್ತೂ ನಮ್ಮ ಅಪ್ಪನಿಗೆ ಏನು ಕೊಡಿಸ್ಲಿಲ್ಲ, ಡೈಲಿ ಹೋಗೋರು ಅದಕ್ಕೆ ಇವತ್ತು ಕೊಡ್ಸೋಣ ಕೊಡಿಸ್ತಾ ಇದ್ದೀನಿ. ಒಂದೊಂದ್ಸರಿ ಯಾವ್ದಾರು ಸಿಕ್ಕೊಂಡಾಗ ಅಣ್ಣ ಫಾದರ್ಸ್ ಡೇ ಅನ್ವೇನ್ರಿ ನಿನ್ ಮಗ ಏನೋ ತಗೊಂಡ್ಬಿಟ್ಟದೆ ನಾಳೆ ಕೆಲಸ ಏನೋ ಇಷ್ಟ ತಗೊಂಡ್ಬಿಟ್ಟದೆ ಅಯ್ಯೋ ವಾಸ್ತಸನೆ ಕಣೆ ನಾನು ಮದುವೆ ಟೈಮ್ ತಗೊಳ್ಳೋ ಕಡೆ ಖುಷಿ ಆಯ್ತು ಈಗ ರೈತನು ವಾಚಿದ್ದ ಸೊನ್ನೆ ಏನೇ ಮಾಡು ಬೈಯೋದಿಲ್ಲ ನನ್ನ ಡ್ಯಾಡೆ, ಚಿಕ್ಕೋನಿದ್ದಾಗ್ತಿದ್ರು ABCD. ನಾನು ಮದುವೆ ಟೈಮ್ ತಗೊಳ್ಳೋ ವಾಚ್ ನನಗೂ ವಾಚ್ ಬೇಕು ಅನಿಸ್ತಾ ಇತ್ತು. ಥ್ಯಾಂಕ್ ಯು ವೆರಿ ಮಚ್ ಮೀಡಿಯಾ ಸರ್. ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಇಚ್ಚಿನ, ಥ್ಯಾಂಕ್ ಯು ಪ್ರೀತಿ ಮಾಡೋದ್ ಕಲಿಬೇಕು ಇವರ ನೋಡಿ, ಬ್ರಹ್ಮ ಮಾಡಿರೋ ಬೆಸ್ಟ್ ಪೀಸ್ ನನ್ನ ಡ್ಯಾಡೆ. ಫಾದರ್ಸ್ ಡೇ ಅಣ್ಣ, ಹ್ಯಾಪಿ ಫಾದರ್ಸ್ ಡೇ ಅಣ್ಣ. ಸೆಲೆಕ್ಷನ್ ಯಾವ್ದು ಖುಷಿ ಆಯ್ತಾ? ತುಂಬಾ ಇಷ್ಟ ಆಯ್ತು ನನಗೆ. ಹಾಕೋಣ ಕೈಗೆ. ನಾನು ಈ ತಮ್ಮದು ತಗೊಂಡ್ಬಿಟ್ಟು ಮದುವೆ ಟೈಮ್ ತಗೊಳ್ಳೋನು, ಆಗ್ಲೂ ಬಂಡವಾಳ ಹಾಕ್ಬೇಕು ಈಗಲೂ ಬಂಡವಾಳ ಹಾಕ್ಬೇಕು, ಆ ಟೈಮ್ ಹಾಕೋಣ ಅಂತ ನಾ ಪ್ಲಾನ್ ಮಾಡ್ತೀನಿ. ಸರಿ ದೊಡ್ಡದಾಗಿ ಇದೆ ಇಷ್ಟ ಸೈಜ್ ನಾನೇ ಕೇಳ್ತಿದ್ದೆ. ವೆರಿ ಗುಡ್. ವಾಚ್ ಹಾಕಬೇಕು, ನಮ್ಮ ಅಪ್ಪ ಬುಕ್ ಇಟ್ಕೋಬೇಕು, ದುಡ್ಡು ಇಟ್ಕೋಬೇಕು ಅಂದ್ಬಿಟ್ಟು ಸೆಟ್ ಮಾಡ್ಬಿಡು. ಇದ್ ಬತ್ತೀನಿ ನನ್ನ ಕ್ಯೂಬ್ ಬಂದದ್ದು ನಿಂಗೆ ಹೇಳ್ಕೊ, ನಿಂಗೆ ಸೆಟ್ ಮಾಡ್ಬಿಟ್ಟ ಕರೆಕ್ಟ್ 8:30 8:30 ಕರೆಕ್ಟ್ ನಮ್ಮ ಕಂಪ್ಲೀಟ್ ಟೈಮ್. ಇಲ್ಲ ನನಗೆ ಗೊತ್ತಿಲ್ಲ, ಇದು ನನ್ನ ನಿಜ ಸತ್ಯವಾಗ್ಲೂ ಗೊತ್ತಿಲ್ಲ. ಸೆಕೆಂಡ್ಸ್ ಎಷ್ಟು ಅಂತ ನೋಡ್ತೀನಿ. A few moments later. ಚೆನ್ನಾಗಿದಲ್ಲ? ಹೌದಾ? ಎಷ್ಟು ಚೆನ್ನಾಗಿದೆ. ಪರವಾಗಿಲ್ಲ, ಅಣ್ಣ ಹಾಕೊಳ್ಳಿ ಬಿಡು. ಕರೆಕ್ಟಾಗಿ ಆಯ್ತದ? ನಾನು ಅದಕ್ಕೆ ಬೆಳಗ್ಗೆ ನಿಂಗೆ ಕೇಳಿದ್ದು ಸೈಜ್ ಎಲ್ಲ ಕರೆಕ್ಟಾಗಿ ಆಯ್ತದ ಅಂತ. ಸೂಪರ್ ಸೂಪರ್. ನಾನು ಈ ತರದ್ದೇ ನಾನು ಲೈಕ್ ಮಾಡ್ತಾ ಇದ್ದಿದ್ದೆ. ನೋಡ್ ನನ್ನ ಕೈ ನೋಡಿ ಎಷ್ಟು ಬೆಳ್ಳಗೈತೆ. ಕರೆಕ್ಟಿಗೆ 8:32, ನೀವು 33 ಟೈಮ್. ನಿಮ್ಮಿಂದ ಇದೇ ವಾಚ್ ಹಾಕೋ, ಆ ವಾಚ್ ಹಾಕೋಬೇಡ ನೀನು. 20 ವರ್ಷದಿಂದ ನಾನು ಹುಟ್ಟಿದ ತಮ್ಮಿಂದ ಅದನ್ನೇ ನೋಡ್ತಾ ಇದ್ದೀನಿ ನಾನು. ಒಳ್ಳೆ ಕಂಪ್ನಿ. ನಾನು ಹುಟ್ಟಿದ ತಮ್ಮಿಂದ ಅದೇ ವಾಚ್ ನೋಡ್ತೀನಿ ನಮ್ಮ ಅಪ್ಪನ ಕೈಲಿ. ಅದಕ್ಕೆ ಇವತ್ತು ಮನ್ಸು ಬಂದು ಕೊಡಿಸ್ಬೇಕು ಅಂತ. ನಾನು ನಮ್ಮ ಅಪ್ಪನಿಗೆ ಏನು ಕೊಡಿಸ್ಲೇ ಇಲ್ಲ ಇದುವರೆಗೂ. ಅದಕ್ಕೆ ಫಸ್ಟ್ ಟೈಮ್ ಗಿಫ್ಟ್ ನನ್ನ ಮಗನಿಗೆ ಸೂಪರ್ ಮಾಡಿ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಪಾರ್ಟಿ ಹೋಗ್ಬಿಟ್ಟು ಏನಿಲ್ಲ, ಚೈತ್ರ ನೆನೆ ಗೋಬಿ ಕೇಳದಲ್ಲ ಇವತ್ತು ಕೊಡ್ಸ. ಇಲ್ಲಾಂದ್ರೆ ಜಗಳ ಮಾಡ್ತಾಳೆ. ನನ್ನ ಕೈಗೂ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ? ನಿನ್ಗೊಂದು ಬೇಕವ? ನಮ್ಮವ್ವ ವಾಚ್ ಕಟ್ಕೊಳಲ್ಲ ಯಾವತ್ತು, ನಾನು ನೋಡೇ ಇಲ್ಲ ವಾಚ್ ಕಟ್ಕೊಂಡಿರೋದು. ನಮ್ಮವ್ವ ಸೀರೆ ಕೊಡಿಸ್ತೀವಿ. ಸೀರೆ ಬೇಕಾ ಮಮ್ಮಿ? ಸೀರೆ ಬೇಕಾ? ನೀನು ಯಾವ ಸೀರೆ ಕಳಿಸ್ತೀವಿ ಅದು ಕೊಡಿಸ್ತೀನಿ. ಅದು ಏನೇ ಆಗಿರಲಿ ಎಷ್ಟೇ ಆಗಿರಲಿ ಕೊಡಿಸ್ತೀನಿ. ಬೇಡವಾ? ಸರಿ ಬಾಯ್ ಮಾಡ್ಬಿಡು.
ಅಣ್ಣ ನಿಮ್ಮ ಅಪ್ಪ ಮಗ ಇವತ್ತಿನ ವಿಡಿಯೋ ಇಷ್ಟೇ ಅಂತ. ಇದೇ ನನ್ನ ಪ್ರಪಂಚ. ನೆಕ್ಸ್ಟ್ ವಿಡಿಯೋ ತುಂಬಾ ಸಂತೋಷ ಆಯ್ತು ನನಗೆ. ನನ್ನ ಮನೆಗೆ ಇವತ್ತು ಕೊಟ್ಟರೆ ಗಿಫ್ಟ್ ವೆರಿ ವೆರಿ ತುಂಬಾ 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 ಇಷ್ಟ ಆಯ್ತು. ಯಾಕೆ ಇಷ್ಟ, ನನ್ನ ಆಸೆ ಇತ್ತು ಆತರ ತಗೋಬೇಕು ಅಂತ. ಆದ್ರೆ ಮದುವೆ ತಗೋಬೇಕು, ನನ್ನ ಮಗಳು ಮದುವೆ ತಗೊಳ್ಳೋಣ, ಅಲ್ಲಿ ಗುಂಪಲ್ಲಿ ಗೋವಿಂದ ಗೊತ್ತಾಗಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ನನ್ನ ಮಗ ಫಾದರ್ಸ್ ಡೇ ದಿನ ಪೂರೈಸಿದ್ನಲ್ಲ, ತುಂಬಾ ತುಂಬಾ ಹೆಮ್ಮೆ ಆಯ್ತು, ತುಂಬಾ ತುಂಬಾ ಖುಷಿ ಆಯ್ತು. ಆಮೇಲೆ ಅನ್ಕೋಬೇಡಿ ಯಾಕೆ ಅವ್ರನ್ನ ಆಚೆ ಕಡೆ ಕೂರ್ಸಿದೀರಿ ಅಂತ. ಅವರೇ ಬರಲ್ಲ ಅಂದ್ರು. ಬರಲ್ಲ ಅಂತಲ್ಲ, ನಮ್ಮ ಅಣ್ಣ ಸತ್ತೋಗಿದಲ್ಲ ಸೂತ್ಗೆ, ಅದಕ್ಕೋಸ್ಕರ. ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಲ್ಲ, ಕಮೆಂಟ್ಸ್ ಮಾಡ್ತಾರೆ ಅದಕ್ಕೆ ಯಾಕೆ ಆಚೆ ಕಡೆ ಕೂತಿದ್ದಾರೆ ಅಂತ. ಅದೇ ನಮ್ಮ ದೊಡ್ಡಪ್ಪ ತೀರೋಗಿದ್ದಾರೆ, ಅವರು ಸೂತ್ಕ ಇದೆಯಲ್ವಾ, ಅದಕ್ಕೆ ಅವ್ರು ಬರ್ತಿಲ್ಲ ಒಳಗಡೆ, ಎಲ್ಲಂದ್ರೆ ಬರೋರು. ತುಂಬಾ ತುಂಬಾ ಇಷ್ಟ ಆಯ್ತು. ಅವಾಗಿಂದ ನಮ್ಮಪ್ಪ ನನ್ನ ಬಗ್ಗೆ ಹೊಗಳ್ತಾ ಇದ್ರು, ಅದನ್ನ ಕೇಳಿಸ್ಕೊ, ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ. ಗೊತ್ತಿಲ್ಲ, ಆದ್ರೆ ನೀವು ಉಚ್ಚಾರಣೆ ಸರಿಯಾಗಿ ಮಾಡೋದಿಲ್ಲ ಅಷ್ಟೇ. ಫಾದರ್ಸ್ ಡೇಗೆ ಗಿಫ್ಟ್ ಕೊಟ್ಟಿರೋದು ನನ್ನ ಮಗ ಅಂತ. ಸರಿಯಾ? ನಮ್ಮ ಅಪ್ಪ ನನ್ನ ಬಗ್ಗೆ ಹೊಗಳ್ತಾ ಇದ್ರು, ರೆಕಾರ್ಡ್ ಮಾಡ್ಕೊಳ್ಳೋ ಅಂತ ಫೋನ್ ಇಟ್ಕೊಂಡೆ ನಿಲ್ಸ್ಬಿಟ್ರು. ಗಜಬ್ ಬೇಜತಿ. ಏನೇನೋ ಹೇಳ್ಕೊಂಡ್ರು, ನಾನು ಲಾಸ್ಟಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತೀನಿ. ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಂತ. ಒಟ್ಟಲ್ಲಿ ಮಾಡ್ತೀನಿ, ಯಾವಾಗ ಗೊತ್ತಿಲ್ಲ, ಮಾಡ್ತಾ ಇರ್ತೀನಿ ಗ್ಯಾಪ್ ಅನ್ನೋದು. ಈ ಥರ ಗುಡ್ ಮೆಮೊರೀಸ್ ಇರುತ್ತಲ್ಲ ಆ ಥರದ್ದು. ನಮ್ಮ ಅಕ್ಕ ಕೇಕ್ ತೊಗೊಂಡೋಳು, ನನಗೂ ಗೊತ್ತಿರಲಿಲ್ಲ. ನಮ್ಮ ಚೈತ್ರಕ್ಕ ನಮ್ಮಪ್ಪ ಖುಷಿಯಿಂದ ಓಡಾಡ್ದವ್ರೆ, ಅದು ನೋಡಕ್ಕೆ ಒಂಥರ ಸಂತೋಷ. ನಮ್ಮಪ್ಪ ಆಗ್ಲೇ ಸ್ಮೈಲ್ ಮಾಡಿದ್ದು, ಇನ್ನೂ ಸ್ಮೈಲ್ ನಿಲ್ಸ್ಲೇ ಇಲ್ಲ. ಖುಷಿ ಆಗ್ಬಿಟ್ಟೈತೆ ನಮ್ಮಪ್ಪಗೆ. ಇಷ್ಟು ನನಗೂ ಅವ್ರು ಖುಷಿ ಪಡ್ತಿರೋದ್ಕಿಂತ ಜಾಸ್ತಿ ನಾನು ಖುಷಿ. ಅಕ್ಕ ನಿಮ್ಗೂ ಗೊತ್ತಿರ್ಲಿಲ್ಲ ಅಲ್ಲ? ಚೈತ್ರಂಗೆ ಬೆಳಿಗ್ಗೆ ತೋರಿಸ್ತಾ ಇದ್ದೆ. ಅಲ್ಲ, ಚೈತ್ರಂಗೆ ಬೆಳಿಗ್ಗೆ ತೋರಿಸ್ತಿದೆ, ಅವಳು ಮುನ್ಸ್ಕೊಂಡಿದ್ಲಲ್ಲ, ಅವಳಗ ಮುನ್ಸ್ಕೊಂಡಿರೋದಕ್ಕೆ ತೋರಿಸಿದಿಲ್ಲ, ತೋರಿಸ್ತಿರ್ಲಿಲ್ಲ. ಅದಕ್ಕೆ ಮುನ್ಸ್ಕೊಂಡಿದ್ಲಲ್ಲ ಅಂದ್ಬಿಟ್ಟು ತೋರಿಸ್ಬಿಟ್ಟು ಚಿತ್ರ ಇದು ತಗೊಂತಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಅವಳು ಗೆಸ್ ಮಾಡ್ಬಿಟ್ಟು ಅಪ್ಪು ವಿಡಿಯೋದಲ್ಲಿ ನೋಡು, ಎಲ್ಲರೂ ನೋಡಿ ಹಿಂಗೆ ಇದೀವಿ. ಸರಿ, ಕಟ್ ಮಾಡ್ರಿ. ಇಲ್ಲ ಬೆಳಿಗ್ಗೆ ಅಪ್ಲೋಡ್ ಮಾಡಿ. ಹ್ಯಾಪಿ ಫಾದರ್ಸ್ ಡೇ ಅಣ್ಣ. ನಮ್ಮ ಅಮ್ಮಗೂ ಖುಷಿ ಆಗೋಯ್ತು. ಕಟ್ ಮಾಡಿ. ಫೋಟೋ ತಕ್ಕ, ಫೋಟೋ ತಕ್ಕಂತೀಯಲ್ಲ, ಫೋಟೋ ತಕ್ಕ. ನಾನು ಬಿಡಿ ತಕ್ಕಂತಿಲ್ವ ಇಲ್ಲಿ? ಸರಿ ಆಯ್ತು. ನೀನು ತಿನ್ಸೋ ಅಣ್ಣಗೆ.
ನಮ್ಮ ಅಕ್ಕ ನೋಡಿ ಎಷ್ಟು ಸಣ್ಣ ಆಗ್ಬಿಟ್ಟಳೆ. ಏನು ಮಾಡ್ಬೇಕಕ್ಕ? ಮಾಡಿದ್ದೀನಿ ಕಟ್ ಮಾಡಿದ್ದೀನಿ. ನಂದು ವಿಡಿಯೋ ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ. ನಂದು ವಿಡಿಯೋ ಕರೆಕ್ಟ್ ಮಾಡಿದ್ದೀನಿ. ಅಂಡರ್ಸ್ಟ್ಯಾಂಡಿಂಗ್ ಹೀರೋ ಸೂಪರ್ ಚೋಟಿ ಓ ಮೈ ಡ್ಯಾಡಿ ಓ ಮೈ ಡ್ಯಾಡಿ ಓ ಮೈ ಡ್ಯಾಡಿ. My daddy is my hero. Hero. My daddy superstar. ಹಂಗೆ ಇಟ್ಕೋ. ಬಿಸ್ಬಿಟ್ಟು ಹಾಕು. ಕೈ ತೊಳ್ಕೊಂಬರ್ತೀನಿ. ನಾನೇ ಕುಯ್ಯಾ? ಹೆಣ್ಕೊಟ್ ಮಾವ ಕಣ್ಕೆಟ್ ದೇವ್ರು ಅಂತ. ಚೆನ್ನಾಗಿದಾ? ಡೇಟ್ ಎಲ್ಲ ಸೆಟ್ ಮಾಡಿದ್ದೀನಿ. ಚೆನ್ನಾಗಿದಲ್ಲ? ಚೆನ್ನಾಗಿದೆ. ನಾನೇ ಹಚ್ಚಿದ್ದು ಕಣವ, ನಾನೇ ಹಚ್ಚಿದ್ದು. ನಾನೇ ನೀವು ಹಚ್ಚಿದ್ದು. ಹೊಸ್ದಲ್ವಾ, ಅದಕ್ಕೆ ನಿಮ್ಗೆ ಹೆಂಗೆ ಏನು ಅಂತ ಮಾತಾಡೋದು ಅಂತ ಹೋಗ್ತಾ ಹೋಗ್ತಾ ನೀವೇ ಆ ಪಕ್ಕದಾಗ ಕುತ್ಕೊಂಡು ಫ್ರೆಂಡ್ಸ್ ತರ ಮಾತಾಡ್ತೀರಿ. ಹೇಳ್ಸಿದ್ರೆ ಏನು ಹೇಳ್ಬೇಕಂದ್ರೆ ಹೇಳ್ಬಿಡು. ಇವತ್ತು ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ಇನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ಹ್ಯಾಪಿ ಫಾದರ್ಸ್ ಡೇ ಬಿಡುವ, ಹ್ಯಾಪಿ ಫಾದರ್ಸ್ ಡೇ ಹೇಳ್ಬಿಡುವ. ನಮ್ಮಪ್ಪ ಸತ್ತು ಸ್ವರ್ಗದಲ್ಲಿದ್ದಾರ ನರಕದಲ್ಲಿದ್ದಾರ ನನಗೊತ್ತು ಗೊತ್ತಿಲ್ಲ, ಮತ್ತೆ ಹುಟ್ಟು ಬಂದಿದ್ದಾರ. ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಯ್ತಾ ಇಲ್ಲ. ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ನಮ್ಮಪ್ಪ ಅಕ್ಕ ಬಿಗ್ಗೆಸ್ಟ್ ಸಪೋರ್ಟರ್. ನಮ್ಮಪ್ಪ ಇಲ್ಲ ಅಂದ್ರೆ ನಾವೆಲ್ಲ ಏನೂ ಇಲ್ಲ. ಸರಿ ಗೈಸ್, ನೆಕ್ಸ್ಟ್ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ಬಾಯ್ 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 ಬಾಯ್. ಅದೇನ್ಕಿದ್ ದಬಾಕ್ಷೆ ಹೇಳ. ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದ್ರೆ ಸಾಧಿಸ್ತೀನಿ ನೋಡ, ಏನ್ ಸಾಧನೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ದಿರೋದೇ ದೊಡ್ಡ ಸಾಧನೆ ಕಣ.